ಜಾಸ್ತಿ ಸಂಬಳದ ಆಸೆ ಹೊತ್ತು ಸೌದಿ ಅರೇಬಿಯಾಗೆ ಹೋದ ಶಿವಮೊಗ್ಗದ ಯುವಕನೊಬ್ಬ ನರಳಾಟ ಅನುಭವಿಸ್ತಾ ಇದ್ದಾನೆ. ಕೆಲಸ ಹುಡುಕಿ ಅಪ್ಪ ಅಮ್ಮನನ್ನ ಸಾಕ್ತೀನಿ, ತಂಗಿ ಮದುವೆ ಧಾಮ್ ಧೂಮ್ ಅಂತ ಮಾಡ್ತೀನಿ, ಮನೆ ಕಟ್ತೀನಿ ಅಂತೆಲ್ಲ ಕನಸು ಹೊತ್ತು ಶಿವಮೊಗ್ಗದ ಯುವಕ ಈಗ ದೇಶಕ್ಕೆ ವಾಪಸ್ ಬಂದ್ರೆ ಸಾಕು ಅನ್ನುವಂತಾಗಿದೆ. ಭದ್ರಾವತಿಯ 22 ವರ್ಷದ ಸಾದತ್ ಅಲಿ ಸೌದಿ ಅರೇಬಿಯಾದಲ್ಲಿ ಕೈ ತುಂಬಾ ಸಂಬಳ, ಒಳ್ಳೆ ಕೆಲಸ ಸಿಗುತ್ತೆ ಅಂತ ಹೋಗಿ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಭದ್ರಾವತಿಯ ದೊಣಬಗಟ್ಟ ಗ್ರಾಮದ ಅಜ್ಮತ್ ಹಾಗೂ ರಿಹಾನ್ ದಂಪತಿಯ 5 ಮಕ್ಕಳಲ್ಲಿ ಈತನೇ ಹಿರಿಯವ. ವರ್ಷಪೂರ್ತಿ ಕೈ ತುಂಬಾ ಸಂಪಾದಿಸೋ ಆಸೆಯಲ್ಲಿ ಸೌದಿಗೆ ತೆರಳಿ ಈಗ ಅಕ್ಷರಶಃ ಜೀತದಾಳುವಾಗಿದ್ದಾನೆ. ದಮಾಮ್ ಸಿಟಿಯ ಶೇಖ್ ಅಬ್ದುಲ್ ಅಲ್ ಅಮೀನ್ ಅನ್ನೋರ ಬಳಿ 2010ರಿಂದ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಆದರೆ ಕಾರ್ ಆಕ್ಸಿಡೆಂಟ್ ಆದ ಕಾರಣ ಲಕ್ಷ ಎಣಿಸಬೇಕು ಅಂತ ಕಾಯ್ತಿದ್ದವನ ಜೀವನ ಬರ್ಬಾದಾಗಿ ಹೋಗಿದೆ. ಜೀತದಾಳುವಿನಂತೆ ಸಂಬಳ ಇಲ್ಲದೆ 2 ವರ್ಷಗಳಿಂದ ದುಡಿತಾ ಇರೋ ಯುವಕ ಭಾರತಕ್ಕೆ ಮರಳಲು ಆಗದೆ ಸಂಕಷ್ಟದಲ್ಲಿದ್ದಾನೆ. ಸುವರ್ಣ ನ್ಯೂಸ್ಗೆ ತನ್ನ ಸಂಕಷ್ಟಗಳನ್ನ ವಾಟ್ಸ್ಆಪ್ ಮೂಲಕ ಕಳುಹಿಸಿ ರಕ್ಷಿಸುವಂತೆ ಬೇಡಿಕೊಂಡಿದ್ದಾನೆ. ಹೀಗಾಗಿ ಈತನ ಪೋಷಕರು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮಗನನ್ನ ಕಾಪಾಡುವಂತೆ ದೂರನ್ನ ನೀಡಿದ್ದಾರೆ. 3 ತಿಂಗಳಿಂದ 1 ರೂಪಾಯಿ ಕೊಟ್ಟಿಲ್ಲ. ನಾನು ಎಲ್ಲಿ ಹೋದ್ರೂ ಯಾರು 1 ರೂಪಾಯಿ ಕೊಡೋದ್ರಿಲ್ಲ ಇಲ್ಲಿ ನನಗೆ. ಅದಕ್ಕೆ ಅವರು ಹೇಳಿದ್ರು, ನೀನ್ ದುಡ್ಡಿಲ್ಲ ಆದ್ರೆ ಇಲ್ಲೇ ಮಾಡು, 2 ವರ್ಷ ಆಗೋವರೆಗೂ ಮಾಡಿ ನಿನ್ ಫ್ಲೈಟ್ ಟಿಕೆಟ್ ಎಲ್ಲ ಮಾಡ್ಕೊಡ್ತಾರೆ, ನೀನು ಹೋಗ್ಬೋದು ಅಂದ್ರು. ಮತ್ತೆ ಅವರು ಹೇಳಿದ್ರು ಏನು ತೊಂದರೆ ಕೊಡೋದಿಲ್ಲ ಅಂದ್ರು. ಅದಕ್ಕೆ ನಾನು ಮಾಡಿದೆ. ಇವ್ರ ಕೆಲಸ ಮಾಡ್ಕೊಂಡ್ಬಂದೆ. ಎಷ್ಟು ದಿವಸ ನನಗೆ ಜಾಸ್ತಿ ಕೆಲಸ ಕೊಟ್ರು. ನಾನು ನಿದ್ದೆ ಮಾಡಲಿಲ್ಲ ಅಂದ್ರೂ ನನಗೆ ಬಿಡೋದಿಲ್ಲ, ಹುಷಾರಿಲ್ಲ ಇದ್ರೂ ಬಿಡೋದಿಲ್ಲ, ಎಲ್ಲ ಕೆಲಸ ಮಾಡಿಸ್ತಿದ್ದಾರೆ. ಈಗ 2 ವರ್ಷ ಆಯ್ತು ನನಗೆ, 2 ವರ್ಷ ಆಯ್ತು ನನಗೆ ಕಳಿಸ್ಕೊಡ್ರಿ ಅಂದ್ರು. ಈಗ 3 ತಿಂಗಳಿಂದ ದುಡ್ಡೇ ಕೊಡ್ಲಿಲ್ಲ. 2 ವರ್ಷ ಆಗಂಗ ಆಯ್ತು ಇವನಿಗೆ ಅಂತ ದುಡ್ಡೇ ಕೊಡ್ಲಿಲ್ಲ. ಈಗ ಅವ್ರು ಕಳಿಸ್ತೇ ಇಲ್ಲ. ಈಗ ಹೇಳ್ತಿದ್ದಾರೆ, ನಾವು ಯಾವಾಗ ಹೇಳ್ತೀವಿ ಅವಾಗ ಹೋಗೋ ನೀನು, ನಾವು ಯಾವಾಗ ಬೇಕು ಅವಾಗ ಕಳಿಸ್ಕೊಡ್ತೀವಿ ನಿನಗೆ, ಇಲ್ಲಾಂದ್ರೆ ಹೋಗ್ಬೇಕಂದ್ರೆ 5,000 ರೂಪಾಯಿ ದುಡ್ಡು ಕೊಡು ಅಂತಿದ್ದಾರೆ ನನಗೆ. ನಾನು ಹೇಳ್ದೆ ಏನು ತೊಂದರೆ ಮಾಡಿಲ್ಲ ನನಗೆ, ನಾನು ಏನು ಕೆಟ್ಟ ಕೆಲಸ ಏನು ಇದು ಮಾಡಲಿಲ್ಲ, ಯಾತಿಗೆ ನಿಮಗೆ 5,000 ಅಂದರೆ, ನಾವು ಹೇಳೋಷ್ಟು ಮಾಡು ನೀನು, ಇಲ್ಲಾಂದರೆ ನಿನಗೆ ಸಾಯಿಸ್ಬಿಟ್ಟು ಓಡೋದ ಅಂತ ಹೇಳ್ಬಿಡ್ತೀವಿ, ಇಲ್ಲಾಂದ್ರೆ ಯಾವ್ದಾರು ಕೇಸ್ ಹಾಕಿ ತಳ್ಳಿಬಿಡ್ತೀನಿ ನಿನಗೆ ಒಳಗೆ, ಕಳ್ತನ ಮಾಡಿದ್ಯಾ ಕೆಟ್ಟ ಕೆಲಸ ಮಾಡಿದ್ಯಾ ಅಂತ. ಓಕೆ, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಸಾದತ್ ಅಲಿ ಅವರ ಚಿಕ್ಕಮ್ಮ ರಿಜ್ವಾನಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡಿಸೋಣ. ನಮಸ್ಕಾರ ರಿಜ್ವಾನಾ ಅವರೇ. ಹಲೋ. ಓಕೆ, ಅವರ ಚಿಕ್ಕಮ್ಮ ರಿಜ್ವಾನಾ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನೇ ಮಾತಾಡಿಸೋಣ. ನಮಸ್ಕಾರ ರಿಜ್ವಾನಾ ಅವರೇ. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಕಡಿತಗೊಂಡಿದೆ. ಮತ್ತೆ ಅವರನ್ನ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡೋಣ. ಒಟ್ಟಾರೆಯಾಗಿ ಹೆಚ್ಚಿನ ಸಂಬಳ ಸಿಗುತ್ತೆ ಅಂತ ಸೌದಿ ಅರೇಬಿಯಾಕ್ಕೆ ದುಡಿಯಕ್ಕೂ ಹೋದಂತಹ ಮಗ, ಆ ಯುವಕ ಈಗ ಅಲ್ಲಿ ಸಂಕಷ್ಟದಲ್ಲಿರುವಂಥದ್ದು. ಒಳ್ಳೆ ಸಂಬಳ ಸಿಗುತ್ತೆ, ತಂಗಿ ಮದುವೆ ಮಾಡಬೇಕು, ಅಪ್ಪ ಅಮ್ಮನನ್ನ ಸಾಕಬೇಕು, ಮನೆ ಕಟ್ಟಬೇಕು ಅಂತೆಲ್ಲ ಕನಸನ್ನ ಕಟ್ಕೊಂಡು ಹೋದಂತಹ ಯುವಕ ಈಗ ಅಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಅಲ್ಲಿ ಯಾರ ಹತ್ರನೂ ಕೂಡ ನೋವನ್ನ ಹೇಳ್ಕೊಳ್ಳೋದಕ್ಕೆ ಆಗದೆ ಸುವರ್ಣ ನ್ಯೂಸ್ನ ವಾಟ್ಸಪ್ಗೆ ತನ್ನ ಸಂಕಷ್ಟವನ್ನ ಹೇಳ್ಕೊಂಡಿದ್ದಾರೆ, ವಾಟ್ಸಪ್ನಲ್ಲಿ ಹೇಳ್ಕೊಂಡಿದ್ದಾರೆ. ದಯವಿಟ್ಟು ನನ್ನನ್ನು ರಕ್ಷಿಸಿ, ಇಲ್ಲಿಂದ ನನ್ನ ಕರ್ನಾಟಕಕ್ಕೆ ವಾಪಸ್ ಕರ್ಕೊಂಡು ಹೋಗಿ ನನ್ನ ಬಚಾವ್ ಮಾಡಿ ಅಂತ ಕೂಡ ಅವರು ಹೇಳಿರುವಂಥದ್ದು ವಾಟ್ಸಪ್ನಲ್ಲಿ ನೀವು ಕೂಡ ಕೇಳಿದ್ರಿ. ಯಾಕಂದ್ರೆ ವಾಪಸ್ ಬರೋದಕ್ಕೂ ಕೂಡ ಅವರಿಗೆ ಆಗ್ತಾ ಇಲ್ಲ, ಅಂತಹ ಪರಿಸ್ಥಿತಿ ಅಲ್ಲಿ ಉಂಟಾಗಿರುವಂಥದ್ದು. ಅಲ್ಲಿ ಕಾರ್ ಡ್ರೈವರ್ ಆಗಿ ಆತ ಕೆಲಸ ಮಾಡ್ತಾ ಇರುವಂಥದ್ದು. ಆದರೆ ವಾಪಸ್ ಕರ್ನಾಟಕಕ್ಕೆ ಬರೋದಕ್ಕೂ ಕೂಡ ಅವರಿಗೆ ಆಗದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಬನ್ನಿ, ಸಾದತ್ ಅಲಿ ಅವರ ಚಿಕ್ಕಮ್ಮ ರಿಜ್ವಾನಾ ಅವರು ಮತ್ತೆ ನಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡಿಸೋಣ. ನಮಸ್ಕಾರ ರಿಜ್ವಾನ್ ಅವರೇ.
ರಿಜ್ವಾನ್ ಅವ್ರೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ರಿಜ್ವಾನ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಕೇಳ್ತಿದೆ ಸರ್. ಓಕೆ, ಈಗ ಸಾದತ್ ಅಲಿ ಅವರು ಯಾವಾಗ ಸೌದಿಗೆ ಹೋಗಿರುವಂತದ್ದು? ಎಷ್ಟು ವರ್ಷ ಆಯ್ತು ಹೋಗಿ? ಸರ್ ಇದು ಮಾರ್ಚಿಗೆ 2 ವರ್ಷ ಫುಲ್ ಆಗುತ್ತೆ ಸರ್. ಹ್ಮ್. ಆವಾಗಿಂದನೂ ಕೂಡ ಇದೇ ಸಂಕಷ್ಟದಲ್ಲಿದ್ದಾರ ಅವರು? ಹ್ಞೂ ಸರ್, ಇಲ್ಲಿಂದ ಅಲ್ಲಿ ಏಜೆಂಟ್ ಐತಿ ಆರಿಫ್ ಅಂತ, ಇಲ್ಲಿಂದ ಕಳ್ಸಿದ್ದು ಇಂತಿಯಾಜ್ ಅಂತ ಕಳ್ಸಿದ್ದು ಏಜೆಂಟ್. ಅವ್ರು ಆರಿಫ್ ಹತ್ರ ಕಳ್ಸಿದ್ದು, ಅಲ್ಲಿಂದ ಆರಿಫ್ ಅವ್ರಿಗೆ ಕನೆಕ್ಟ್ ಮಾಡಿದ್ದು. ತುಂಬಾ ಅಲ್ಲಿ ಹೋಗಿ ಆದ್ಮೇಲೆ ತುಂಬಾ 1 ತಿಂಗಳು ಕಷ್ಟ ಕೊಟ್ರು. ಅದಕ್ಕೆ ನಮ್ಮ ಊರಲ್ಲೆಲ್ಲ ಹೇಳಿದ್ದು ಅವ್ರಿಗೆ ಸ್ವಲ್ಪ ಮಾತ್ ಬರಲ್ಲ, ಅಲ್ಲಿಂದ ಮಾತ್ ಬಂದ್ರೆ ಎಲ್ಲ ಸರಿ ಆಗುತ್ತೆ ಅಂತ. ಆದ್ರೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ ಸರ್, ತುಂಬಾ ಕಷ್ಟ ಕೊಡ್ತಿದ್ದಾನೆ. ಈ ಆರಿಫ್ ಇದು ಓನರ್ ಐತಲ್ಲ ಅರ್ಬಿ, ಅವ್ರು ಸೇರಿಸಿ ತುಂಬಾ ಹೊಡೆದಿದ್ದು, ಒಂದ್ ವರ್ಷ ಮುಂಚೆನೆ ಹೊಡೆದಿದ್ದು. ಈಗ ಅವ್ರು ಹೇಳ್ತಾರದು ನಮ್ಗೆ ಈ ತರ ಕಷ್ಟ ಕೊಡ್ತಾರಲ್ಲ, ಸ್ವಲ್ಪ ಊಟಕ್ಕೆ ಏನಾರ ಹಿಂಗ ಸ್ವಲ್ಪ ಟೈಮಿಂಗ್ ಕೊಡಂದ್ರೆ, ಇಲ್ಲ ಟೈಮಿಂಗ್ ಕೊಡಲ್ಲ ನಿನ್ಗೆ, ನಾವು ಕಳ್ಸಿದ್ದು ಇಲ್ಲಿ ಕೆಲಸ ಮಾಡಕ್ಕೆ ಕರೆದಿದ್ದು, ಕೆಲಸ ಮಾಡು, ನಾವು ಹೇಗೆ ಹೇಳ್ತೀವ ಹಂಗೆ ಮಾಡಂತ ಎಲ್ಲ ಜೋರ್ ಮಾಡ್ತಾರ ಅವ್ರಿಗೆ. ಈಗ 2 ವರ್ಷ ಮುಗ್ದಲ್ಲ, ಈಗ ನಮ್ಗೆ ಊರಿಗೆ ಕಳ್ಸ್ಕೋರು ಸರ್ ಅಂದ್ರೆ, ಇಲ್ಲ ಕಳ್ಸಲ್ಲ, ನಾವು ಯಾವಾಗ ಕಳ್ಸ್ತೀವ ಅವಾಗ ಹೋಗ್ಬೇಕು, ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ನಿಮ್ಗೆ ಏನಾರ ಕೇಸಿಗೆ ನಿಮ್ಗೆ ಜೈಲ್ಗೆ ಹಾಕ್ತಿವಿ, ಇಲ್ಲಾಂದ್ರೆ ಕೊಲೆ ಮಾಡಿ ಇಲ್ಲಿಂದ ಓಡ್ ಹೋಗಿದ್ದೀನಿ ಅಂತ ಹೇಳ್ತೀವಿ ಅಂತ ಎಲ್ಲ ಹೆದರ್ಸ್ತಾರ ಅವ್ರಿಗೆ. ಓಕೆ, ಈಗ ಕಳಿಸ್ಕೊಟ್ಟವ್ರು ಏನ್ ಹೇಳ್ತಾರೆ? ಅಲ್ಸದ ಅನ್ನ ಇಮ್ತಿಯಾಜ್ ಏನ್ ಹೇಳ್ತಾರೆ? ಹೇಳ್ತಾರದು ಸರ್. ಇಂತಿಯಾಜ್ ಇಲ್ಲ ಈಗ ಅವ್ರ ಕಡೆಲು, ಇದು ಶೇಖ್ ಮಾತ್ರ ಇದಾನೆ. ಶೇಖ್ಗೆ ಹೇಳಿದ್ರೆ ನಾವು ಹೇಳ್ದಂಗೆ ನೀ ಕೇಳ್ಬೇಕು, ಇಲ್ಲಾಂದ್ರೆ ಹೋಗ್ತಿ ಅಂದ್ರೆ ಇಲ್ಲಿಂದ 5,000 ದುಡ್ಡು ಕೊಟ್ಟು ಹೋಗು ಅಂತ ಸೌದಿಯಿಂದ ದುಡ್ಡು ಕೇಳ್ತಾರ ಸರ್. ಫೋನ್ ಮಾಡ್ತಾ ಇದ್ರಾ? ತುಂಬಾ ಕಷ್ಟ. ಫೋನ್ ಮಾಡ್ತಾ ಇದ್ರಾ? ಸಾದತ್ ಅಲಿ ಫೋನ್ ಮಾಡ್ತಾರ? ಸಾದತ್ ಫೋನ್ ಮಾಡ್ತಾನೆ, ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ. ಅವ್ರ ಫ್ರೆಂಡ್ ಹತ್ರ ದುಡ್ಡು ಇಸ್ಕೊಂಡೆ ಫೋನ್ ಮಾಡಿದಾರ ಅವರು. ಅಂದ್ರೆ ಫೋನ್ ಮಾಡೋದು ಕೂಡ ಗೊತ್ತಾಗಲ್ವಾ ಅವರಿಗೆ? ಸರ್ ಇಲ್ಲ ಸರ್, ಗೊತ್ತೇ ಇಲ್ಲ ಅಂದಂಗೆ ಮಾಡ್ತಾರದವ್ರು. ಓಕೆ, ಆ ರೀತಿ ಮಾಡೋದಕ್ಕೆ ಕಾರಣ ಏನು? ಯಾಕೆ ಆ ರೀತಿಯಾಗಿ ಮಾಡ್ತಾ ಇದಾರಂತ ಹೇಳ್ತಾರೆ? ಫಸ್ಟ್ ಸರ್ ಅವ್ರು ಹೋಗಿದಾರಲ್ಲ, ಲೈಸೆನ್ಸ್ ಮಾಡಕ್ಕೆ ನಿನ್ಗೆ ಇಷ್ಟು ದುಡ್ಡು ಖರ್ಚಾಗತ್ತೆ ಅಂತ 6 ತಿಂಗಳು 5 ತಿಂಗಳಿಂದ ದುಡ್ಡು ಮುರ್ಕೊಂಡಿರೋ ಅವ್ರೆ. ಆದ್ರೆ ಲೈಸೆನ್ಸ್ ಮಾಡಿ ಕೊಟ್ಟಿಲ್ಲ ಅವರು, ಲೈಸೆನ್ಸ್ ಮಾಡಿ ಕೊಟ್ಟಿಲ್ಲ. ಆಮೇಲೆ ನಮ್ಮ ಸಾದತೆ ಒಂದ್ ಪೂರ್ತಿ ಅಲ್ಲಿಂದ 15 ರಿಯಾಲ್ 1,000 ಅಲ್ಲಿಂದ ದುಡ್ಡು ಇಲ್ಲಿ ಸಂಬಳ, ಅದು ಪೂರ್ತಿ ಕೊಡಲ್ಲ ಸರ್ ಅವರು, ಪೂರ್ತಿ ಕೊಡಲ್ಲ. ಅದು ಸಾದತ್ ಕೊಟ್ಟಿರಲ್ಲ, ಸಾದತ್ ಮಾಡ್ಲಿಲ್ಲ, ಅವ್ರು ಮಾಡ್ಲಿಲ್ಲ ಲೈಸೆನ್ಸ್, ಸಾದತ್ ಮಾಡಿದ್ದು. ನಿನ್ಗೆ ಲೈಸೆನ್ಸ್ ಮಾಡಕ್ಕೆ ಇಷ್ಟು ಖರ್ಚ ಐತೆ ಅಷ್ಟು ಖರ್ಚ ಇದೆ ಅಂತ ಎಲ್ಲಾ ಸಂಬಳದಿಂದ ದುಡ್ಡು ಮುರ್ಕೊಂಡು ಯಾವ್ದು ತಿಂಗಳು ಸರಿಯಾಗಿ ಸಂಬಳ ಕಳ್ಸಿಲ್ಲ ಸಾದತ್. ಈಗ ನಮ್ಗೆ 2 ವರ್ಷ ಮುಗ್ದಿದಲ್ಲ ಸರ್, ನಮ್ಗೆ ಊರಿಗೆ ಕಳ್ಸ್ಕೊರಿ, ನಮ್ಮ ಅಮ್ಮನ್ಗೆ ಹುಷಾರಿಲ್ಲ ಅಂದ್ರೆ ನೀ ಸುಳ್ಳು ಹೇಳ್ತೀರಾ, ನಿನ್ಗೆ ಕಳ್ಸ್ಕೊಡಲ್ಲ ನಾವು, ನೀನ್ ಹೋಗ್ತೀನಿ ಅಂದ್ರೆ ಜೋರ್ ಮಾಡಿದ್ರೆ ನಿನ್ಗೆ ಯಾವ್ದ್ರಂಗೆ ಕೆಲ್ಸಕ್ಕೆ ಕೇಸ್ ಹಾಕಿ ನಿನ್ಗೆ ಜೈಲ್ಗೆ ಹಾಕ್ತೀನಿ, ಇಲ್ಲಾಂದ್ರೆ ಮರ್ಡರ್ ಮಾಡಿ ಎಲ್ಲಾ ಓಡಿ ಹೋಗಿದ್ದಾನೆ ಅಂತ ನಾವು ಹೇಳ್ತೀವಿ, ನಿನ್ಗೆ ಏನು ಯಾರು ಇಲ್ಲಿ ಮಾಡಂಗ ಆಗಲ್ಲ ಅಂತ ಅವ್ರು ಹೆದರ್ತಾರಂತೆ ಅಲ್ಲಿ. ಓಕೆ ರಿಜ್ವಾನ್ ಅವರ, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಮತ್ತೆ ಸಂಪರ್ಕಿಸ್ತೀನಿ, ಹಾಗೆ ಲೈನಲ್ಲಿರಿ. ಸೌದಿ ಅರೇಬಿಯಾದ ಶೇಖ್ ಮನೆಯಲ್ಲಿ ಜೀತದಾಳು ಕೆಲಸಕ್ಕೆ ಮುಕ್ತಿ ನೀಡುವ ಭರವಸೆಯನ್ನ ನೀಡಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಸಾದತ್ ಅಲಿಗೆ ಅಗತ್ಯ ನೆರವನ್ನ ಕಲ್ಪಿಸ್ತೀವಿ ಅಂತ ಶಿವಮೊಗ್ಗದ ಎಸ್ಪಿ ಭರವಸೆಯನ್ನ ನೀಡಿದ್ದಾರೆ. ಸುವರ್ಣ ನ್ಯೂಸ್ ವರದಿ ಬಳಿಕ ನೆರವಿನ ಭರವಸೆಯನ್ನ ನೀಡಿದ್ದಾರೆ ಶಿವಮೊಗ್ಗ ಎಸ್ಪಿ ಅಭಿನವ್ ಖರೆ. ಸುವರ್ಣ ನ್ಯೂಸ್ ನೆರವಿನೊಂದಿಗೆ ಎಸ್ಪಿಗೆ ಪೋಷಕರು ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಹೇಗಾದ್ರೂ ಮಾಡಿ ಸಾದತ್ ಅಲಿಯನ್ನ ಭಾರತಕ್ಕೆ, ಕರ್ನಾಟಕಕ್ಕೆ ವಾಪಸ್ ಕರ್ಕೊಂಡು ಬರಬೇಕು, ಅವರನ್ನ ರಕ್ಷಣೆ ಮಾಡಬೇಕು ಅಂತ ಎಸ್ಪಿಗೆ ಮನವಿಯನ್ನ ಮಾಡಿಕೊಂಡಿದ್ರು. ಸುವರ್ಣ ನ್ಯೂಸ್ನ ಜೊತೆಗೆ, ಸುವರ್ಣ ನೆರವಿನೊಂದಿಗೆ ಪೋಷಕರು ಕೂಡ ಎಸ್ಪಿ ಜೊತೆಗೆ ಮನವಿಯನ್ನ ಮಾಡಿಕೊಂಡಿದ್ರು. ಈಗ ಆ ಮನವಿಗೆ ಶಿವಮೊಗ್ಗ ಎಸ್ಪಿ ಸ್ಪಂದಿಸಿದ್ದಾರೆ. ಆದಷ್ಟು ಬೇಗ ಅವರನ್ನ ಕರೆಸಿಕೊಳ್ಳುವಂತಹ ಅಗತ್ಯ ನೆರವನ್ನ ನೀಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಭಾರತೀಯ ರಾಯಭಾರಿ ಕಚೇರಿ ಮೂಲಕ ಸಾದತ್ಗೆ ನೆರವನ್ನ ನೀಡ್ತೀವಿ ಅಂತ ಕೂಡ ಎಸ್ಪಿ ಅಭಿನವ್ ಖರೆ ಹೇಳಿಕೆ ನೀಡಿದ್ದಾರೆ. ಇವತ್ತು ಒಬ್ಬ
ಸಾದತ್ ಅಂತ ಬಂದಿದ್ದಾರೆ. ಸಾದತ್ ಅವರೇ ಅಂತ ಅವರು ಸೌದಿ ಅರೇಬಿಯಾ ಹೋಗಿದ್ದಾರೆ ದಾನಂನಲ್ಲಿ. ಅವರ ಫ್ಯಾಮಿಲಿ ಬಂದಿದ್ದರು ಇವತ್ತು. ಸುಮಾರು 2 ವರ್ಷದಿಂದ ಅವರು ಅಲ್ಲಿದ್ದಾರೆ. ಅವರು ಪಾಸ್ಪೋರ್ಟ್ ಕೂಡ ಅವನು ಸೀಸ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಡ್ರೈವಿಂಗ್ ಕೆಲಸಕ್ಕೋಸ್ಕರ ಕರ್ಕೊಂಡು ಹೋಗಿದ್ದರು. ಬಟ್ ಬೇರೆ ಎಲ್ಲ ಕೆಲಸ ಅವ್ರಿಗೆ ಕೊಟ್ಟಿದ್ದಾರೆ. ವಾಪಸ್ ಬರಲಿಕ್ಕೆ ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ ಅಂತೇಳಿ ನಮಗೆ ಇವತ್ತು ಮನವಿ ಕೊಟ್ಟಿದ್ದಾರೆ. ಸೊ ನನ್ನ ಜೊತೆ ಮಾತಾಡಲಿಕ್ಕೆ ಹೇಳಿದ್ದೀನಿ. ಅವ್ರು ಮಾತಾಡಿದ ಮೇಲೆ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ನಮ್ಮ ಎಂಬಸಿ ಮುಖಾಂತರ. ಓಕೆ ರಿಜ್ವಾನ್ ಅವರೇ, ಈಗ SP ಅವರು ಕೂಡ ಮಾತನಾಡಿದ್ದಾರೆ, ಭರವಸೆನೆ ಕೊಟ್ಟಿದ್ದಾರೆ, ಅವ್ರನ್ನ ಕರೆಸ್ಕೊಳ್ತೀವಿ, ನಾವು ಅವರಿಗೆ ನೆರವನ್ನ ನೀಡ್ತೀವಿ ಅಂತ. ಯಾವಾಗ ನೀವು SP ಭೇಟಿಯಾಗಿದ್ದೀರಿ? ನಿನ್ನೆ ಕೊಟ್ಟಿದ್ದೀವಿ ಸರ್. ಹೇಗಾದ್ರೆ ನಮ್ಮ ಹುಡುಗನ್ಗೆ ನಮ್ಮ ಊರಿಗೆ ಕಳಿಸ್ಕೊಡಿ ಅಂತ DC ಸರ್ಗೆ SP ಸರ್ಗೆ ನಿನ್ನೆ ಅರ್ಜಿ ಕೊಟ್ಟಿದ್ದೀನಿ ಸರ್. ಈ ಭರವಸೆ ಕೊಟ್ಟಿದ್ದಾರೆ, ಎಲ್ಲಾ ನೆರವನ್ನ ನೀಡ್ತೀವಿ, ನಾವು ಅವ್ರನ್ನ ಕರೆಸ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಿ? ಭರವಸೆ ಕೊಟ್ಟಿದ್ದಾರೆ ಸರ್. ಓಕೆ ರಿಜ್ವಾನ್ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ.